IT ಫೀಲ್ಡಲ್ಲಿ ವರ್ಕ್ ಮಾಡುವ ಒಬ್ಬ ಸಹೋದರ ನನ್ನ ಬಳಿ ಬಂದಾಗ ಅವರು ತಮ್ಮ ಅನುಭವದ ಮೂಲಕ ತಿಳಿಸಿದ್ರು, ಅಕ್ಕವ್ರೆ, ಲಾ ಆಫ್ ಅಟ್ರಾಕ್ಷನ್ ಅಂತ ನಾವು ಬಹಳಷ್ಟು ವಿಡಿಯೋ, ಬಹಳಷ್ಟು ಜ್ಞಾನವನ್ನು ಕೇಳಿ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಆದರೆ ಅದು ಮಾತ್ರ ನನ್ನ ಜೀವನದಲ್ಲಿ ಸಕ್ಸಸ್ ಆಗ್ತಾ ಇಲ್ಲ. ಅದರ ಕಾರಣವೇನು ಅಂತ ಕೇಳ್ತವ್ರು ಬಂದಿದ್ದಾಗ, ನಾವು ಒಂದು ವಿಚಾರವನ್ನು ನಮ್ಮ ಮನಸ್ಸಲ್ಲಿ ಕೊಡಬೇಕು. ಅಂದರೆ ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಚಾರ. ನಮ್ಮ ಜೀವನದಲ್ಲಿ ಯಾವುದು ಪ್ರಾಕ್ಟಿಕಲ್ ಆಗಿ ನಡೀಬೇಕು, ಸಹಜವಾಗಿ ನಡೀಬೇಕು ಅಂದರೆ ಅದು ನಮ್ಮದಾಗಿರಬೇಕು. ನನಗೆ ಬಂದು ಸೇರುವಂಥ ವಿಚಾರ ಆದರೆ ಅಥವಾ ಯಾವ ಸಕ್ಸಸ್ಸೇ ಆಗಿರಲಿ, ಅದು ನನ್ನ ಬಳಿಯೇ ಬಂದು ಸೇರುತ್ತೆ. ಕೆಲವೊಮ್ಮೆ ಅದಕ್ಕೆ ಕಾಲತಾಮಸ ಸಮಯ ಹಿಡಿಬೋದು, ಆದರೂ ಅದು ನನ್ನನ್ನೇ ಹುಡುಕುತ್ತಾ ಬರುತ್ತೆ. ಅದೇ ನಿಜವಾದದ್ದು. ಆದರೆ ಯಾವಾಗ ಲಾ ಆಫ್ ಅಟ್ರಾಕ್ಷನ್ ಇದನ್ನು ಫಾರ್ಮಲಿಯಾಗಿ ತಗೊಂಡು ಅದರ ಹಿಂದೆ ಅದಕ್ಕಾಗಿ ಮಾತ್ರ ನಾವು ಆ ಯೋಚನೆಯಲ್ಲಿ ಮುಳುಗಿದಾಗ ಅದು ಯಾವತ್ತೂ ನನಗೆ ವಿಜಯವನ್ನು ತಂದುಕೊಳ್ಳಲ್ಲ, ಯಾವತ್ತೂ ಕೂಡ ಅದು ಸಕ್ಸಸ್ ಆಗಲ್ಲ. ಏಕೆಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರ ಮುಂಚಿತವಾಗಿ ನಿಶ್ಚಿತವಾಗಿರುವಂಥದ್ದು. ಯಾವುದು ನನಗೆ ಬೇಕಾಗಿರೋದು, ಯಾವುದು ನನ್ನ ಬಳಿ ಸೇರಬೇಕೋ ಅದೇ ಸೇರುತ್ತೆ. ಅಂದರೆ ಅರ್ಥ, ಈಗ ಉದಾಹರಣವಾಗಿ ನಾವು ಅದನ್ನು ವಿಧಿ ಅಂತ ಹೇಳ್ತೀವಿ. ನಾವೊಂದು ವಿಚಾರವನ್ನು ತುಂಬ ಬಯಸಿದಾಗ ಅದು ನಮಗೆ ಪ್ರತ್ಯೇಕವಾಗಿ ಅದಕ್ಕೆ ಸಮಯ ತಗೊಂಡು ಅದನ್ನು ವಿಶ್ವಲ್ ಮಾಡಿ ಅದು ನಮ್ಮ ಬಳಿ ತಗೊಂಡು ಬರುವಂಥ ಅವಶ್ಯಕತೆ ಇಲ್ಲ, ನಮ್ಮದಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ನಮ್ಮದಾಗಿದ್ದರೆ ಅದು ನಮ್ಮ ಹತ್ರ ಬಂದು ಸೇರುತ್ತೆ. ಅದು ಪ್ರತಿಯೊಬ್ಬರ ಜೀವನದಲ್ಲೂ ಇರುವ ಅನುಭವವೇ. ಈಗ ಉದಾಹರಣವಾಗಿ ನಾನು ಹೇಳೋದಾದರೆ, ನಮಗೆ ಈಗ ಒಬ್ಬ ವ್ಯಕ್ತಿ ತುಂಬ ಇಷ್ಟಪಡುತ್ತಾರೆ, ಅಥವಾ ಒಂದು ವಸ್ತು ನಮಗೆ ತುಂಬ ಇಷ್ಟಪಡುತ್ತೆ, ಅಥವಾ ಯಾವುದಾದ್ರೂ ಒಂದು ಕಾರ್ಯ ನಮಗೆ ಇಷ್ಟಪಡುತ್ತೆ. ಕೆಲವರಿಗೆ ಪ್ಯಾಷನ್ ಆಗಿರುವಂಥ ಕೆಲವು ವಿಚಾರಗಳಿರುತ್ತೆ. ಅಂದರೆ ಕೆಲವರಿಗೆ ಹಾಡು ಹೇಳೋದು, ಕೆಲವರಿಗೆ ಸ್ಪೋರ್ಟ್ಸ್, ಆ ರೀತಿ ಹಲವಾರು ಥರದಲ್ಲೇ. ಆಗ ಆ ವ್ಯಕ್ತಿಯ ಮನಸ್ಸು ಅದರಲ್ಲೇ ಪೂರ್ಣವಾಗಿ ಮುಳುಗಿರುತ್ತೆ. ಅದರ ಬಗ್ಗೆನೇ ಯೋಚನೆ ಮಾಡಿರ್ತಾ ಇರುತ್ತೆ. ಅದನ್ನು ತಿನ್ನುವಾಗ, ಕುಡಿಯುವಾಗ, ಮಾತಾಡಬೇಕಾದ್ರೂ ಕೂಡ, ಫ್ರೆಂಡ್ಸ್ ಜೊತೆ ಇರುವಾಗಲೂ ಕೂಡ, ಅಥವಾ ಪ್ರತಿಯೊಂದು ಕಾರ್ಯ ಮಾಡಬೇಕಾದ್ರೂ ಕೂಡ ಅವರ ಕಣ್ಣಲ್ಲಿ ಕೇವಲ ಆ ಒಂದು ವಿಚಾರನೇ ಬರ್ತಾ ಇರುತ್ತೆ. ಕೇವಲ ಆ ವ್ಯಕ್ತಿ ಮಾತ್ರ ಬರ್ತಾ ಇರುತ್ತೆ. ಮುಂದೆ ಊಟ ಇದ್ರೂ ಕೂಡ, ಅನ್ನ ಇದ್ರೂ ಕೂಡ, ಅಥವಾ ತಂದೆ ತಾಯಿ ಇದ್ರೂ ಕೂಡ ಬೇರೆ ಏನೂ ಕೂಡ ಅವ್ರ ಮನಸ್ಸಲ್ಲಿ ಕಾಣಲ್ಲ. ಎರಡು ಥರ ಕಣ್ಣಿದೆ, ಒಂದು ಸ್ಥೂಲ ನೇತ್ರ, ಎರಡನೇದು ಮನಸ್ಸಿನ ಕಣ್ಣು. ಆಗ ಮನಸ್ಸಿನ ಪರಿಧಿಯಲ್ಲಿ ಕೇವಲ ನಾವೇನು ಬಯಸ್ತೀವಿ ಅಥವಾ ನಮಗೇನು ಯಾವ ವ್ಯಕ್ತಿ ಇಷ್ಟವಾಯಿತೋ ಅವ್ರ ಬಗ್ಗೆ ಮಾತ್ರನೇ ಆ ಪಿಕ್ಚರ್ ಬರುತ್ತೆ. ಆಗೇನಾಗುತ್ತೆ, ಅದು ಸ್ವಾಭಾವಿಕವಾಗಿ ನಮ್ಮ ಬಳಿ ಬಂದು ಸೇರುತ್ತೆ. ಅದು ನಾವು ನಮ್ಮದಾಗಿ ಮಾಡಿಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದು ಒಂದು ಅವೇರ್ನೆಸ್. ಏಕೆಂದರೆ ನಮ್ಮ ಬಳಿ ಎರಡು ಪ್ರಕಾರವಿದೆ. ಒಂದು, ಮನಸ್ಸಿನ ಮೂಲಕ ನಾವು ಅದನ್ನು ನಮ್ಮದಾಗಿ ಸ್ವೀಕಾರ ಮಾಡೋದು. ಎರಡನೇದು, ಬುದ್ಧಿ ಮೂಲಕ ನಾವು ಅದನ್ನು ಅರಿಯೋದು. ಇದು ನನಗೆ ತುಂಬ ಇಷ್ಟ ಇದೆ, ಅದು ಬುದ್ಧಿಯಿಂದ ಅರಿಯುವಂಥದ್ದು. ಇದು ಈಗ ಒಂದು ವ್ಯಕ್ತಿ ಆದರೂ ಕೂಡ ಅವರಲ್ಲಿ ಒಳ್ಳೆತನ ಇದೆ, ಅದರಿಂದ ಅವ್ರ ಬಗ್ಗೆ ನಮಗೆ ಒಂದು ಹೆಮ್ಮೆ ಇರುತ್ತೆ, ಅವ್ರ ಬಗ್ಗೆ ಪ್ರೀತಿ ಇರುತ್ತೆ. ಅದೇ ರೀತಿ ಒಂದು ವಸ್ತು ಆದರೂ ಇದು ಒಳ್ಳೆ ಕ್ವಾಲಿಟಿ ಇದೆ, ಇದು ಒಳ್ಳೆಯದು, ಇದು ನನಗೆ ಬೇಕು, ಆ ಒಂದು ಅರಿವು ಅದು ಒಳಗಡೆ ಇರುವಂಥ ಬುದ್ಧಿಯಲ್ಲೇ ನಾನದು ಸ್ವೀಕಾರ ಮಾಡಿರೋದು. ಬುದ್ಧಿಯಿಂದ ಸ್ವೀಕಾರ ಮಾಡಿದ್ದಕ್ಕೆ ಅರಿವು ಅಂತ ಹೇಳ್ತೀವಿ, ಅಥವಾ ತಿಳುವಳಿಕೆ ಅಂತ ಹೇಳ್ತೀವಿ. ಅದೇನಾಗುತ್ತೆ, ಅದಕ್ಕೆ ಜ್ಞಾನ ಅಂತ ಹೇಳ್ಬೋದು. ಅದು ಯಾವತ್ತೂ ಕೂಡ ಈಸಿಯಾಗಿ ನಮ್ಮ ಹತ್ರ ಬರಲ್ಲ. ಆದರೆ ನಾವು ಯಾವಾಗ ಅದನ್ನು ನಮ್ಮ ಮನಸ್ಸಿಗೆ ಅದು ಸ್ವೀಕಾರ ಮಾಡುತ್ತೆ, ಇದು ನನಗೆ ಬೇಕು, ಇದು ನನ್ನ ಜೀವನದಲ್ಲಿ ಬೇಕಾಗಿರುವಂಥದ್ದು ಎಂಬುದು ನನ್ನ ಮನಸ್ಸಿಗೆ ನಾಟಿದಾಗ, ಅದಕ್ಕಾಗಿ ಸ್ಪೆಷಲಾಗಿ ನಾವು ಅದ್ರ ಬಗ್ಗೆ ಚಿಂತನೆ, ಆಲೋಚನೆ ಅಥವಾ ವಿಜುವಲೈಸಸ್ ಮಾಡೋದು ಇದರ ಅವಶ್ಯಕತೆನೇ ಬರಲ್ಲ. ಅದು ಈಸಿಯಾಗಿ ನಮ್ಮ ಹತ್ರ ಕಿಂಚ್ತಾ ಬರುತ್ತೆ, ನಮ್ಮ ಹತ್ರ ಆಕರ್ಷಣೆ ಮಾಡ್ತಾ ಬರುತ್ತೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಲಾ ಆಫ್ ಅಟ್ರಾಕ್ಷನ್ ಅದು ವಾಕ್ಯ ಸತ್ಯನೇ. ನಾವೇನು ಚಿಂತನೆ ಮಾಡ್ತೀವಿ ಅಥವಾ ಏನು ಬಯಸ್ತೀವಿ ಅದು ನಮ್ಮ ಹತ್ರ ಬರುತ್ತೆ. ಅದು ಬುದ್ಧಿಯಿಂದ ಆಗಬಾರ್ದು, ಕೇವಲ ಸಂಕಲ್ಪ ಮಾತ್ರ ಆಗಬಾರ್ದು. ಆದರೆ ಅದು ನಮ್ಮ ಮನಸ್ಸಿಗೆ ನಾಟುವಂಥದ್ದು, ಮನಸ್ಸಲ್ಲಿ ಇಚ್ಛೆ ಬರುವಂಥದ್ದು, ಮನಸ್ಸಿಗೆ ಇಷ್ಟವಾಗುವಂಥದ್ದಾಗಿರಬೇಕು. ಆಗ ಮಾತ್ರ ಅದು ನಮ್ಮ ಬಳಿ ಸೇರುತ್ತೆ, ಅದರಲ್ಲೇ ವಿಜಯ ಇರುವಂಥದ್ದು. ನಾವು ಯಾವಾಗ ಅದನ್ನೊಂದು ಫಾರ್ಮಲ್ ಆಗಿ ತಗೊಳ್ತೀವಿ, ನಾವು ಎಷ್ಟೇ ಅದರಿಂದ ಹೋದರೂ ಕೂಡ ನಂದಲ್ಲ ಅಂದಮೇಲೆ ಅದು ನನ್ನ ಹತ್ರ ಬರೋದು ಇಲ್ಲ.
ಅದರಿಂದ ತಾವು ಟ್ರೈ ಮಾಡಿ, ನಿಮಗೇನು ಮನಸ್ಸಿಗೆ ತರುತ್ತೋ, ಬುದ್ಧಿಗೆಲ್ಲ ಅದು ಮನಸ್ಸಿಗೆ ನಾಟುತ್ತೋ ಅದು ನಮ್ಮ ಬಳಿ ಬರುತ್ತೆ.